ನಮಸ್ಕಾರ. ಏನಾದ್ರು ಕಾರಣ ಬರುತ್ತಾ? ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇಂದು ನಮ್ಮ ಒಂದು ನಿರಾಶ್ರಿತರ ಆಶ್ರಮಕ್ಕೆ ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಯಲಹಂಕದಿಂದ ಎಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಬಂದು ಅವ್ರ ಕೈಲಾದ ಮಟ್ಟಿಗೆ ಏನೇನಾಗುತ್ತೆ ಅದೆಲ್ಲ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಈ ಕಾಲದಲ್ಲಿ ಮಕ್ಕಳು ಬರೀ ಫಿಲ್ಮ್ಗೆ ಹೋಗು, ಅಲ್ಲಿಗೆ ಹೋಗು, ಮಾಲಿಗೆ ಹೋಗು, ಪಾರ್ಕಿಗೆ ಹೋಗು ಇದರಲ್ಲೇ ಇರ್ತಾರೆ. ಬಟ್ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಅಜ್ಜಾಜಿ ವ್ಯಾಲ್ಯೂ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡ್ಕೊಳಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಮಕ್ಕಳುಗಳು ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅವ್ರ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಸಾಧನೆ ಅಂದರೆ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ಸಾಧನೆ ಹೇಳ್ತೀನಿ ಕೇಳಿ. ನನ್ನ ತಾಯಿ, ತನ್ನ ತಂದೆ, ನನ್ನ ಮಗ, ನನ್ನ ಮಗಳು ನನ್ನ ಹೊಟ್ಟೆಲಿಟ್ಟೋದಕ್ಕೂ ಸಾರ್ಥಕ ಆಯ್ತು ಅಂತ ಯಾವತ್ತು ಅನ್ಕೊತಾಳೆ, ಅದು ನಿಜವಾದ ಸಾಧನೆ. ಇನ್ನೊಬ್ಬರು ಬಂದು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಕು ಏನಂತ ಗೊತ್ತಾ, ನಿನಗೆ ಹುಟ್ಟಿರೋ ಮಗಳು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತಾ ಅಂತ ಬೇರೆ ತಾಯಿ ಹೊಟ್ಟೆ ಹೊರ್ಕೋಬೇಕು. ಅದು ಸಾಧನೆ ಅಂದರೆ ಹಂಗೆ ಬೆಳಿಬೇಕು. ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಅದು ವಾಟ್ ಎವರ್. ಬಟ್ ಇನ್ನೊಬ್ಬರಿಗೆ ನೀವು ಹೆಲ್ಪ್ ಮಾಡಿಲ್ಲ, ಇನ್ನೊಬ್ಬರಿಗೆ ನೀವು ಸಹಾಯ ಮಾಡಿಲ್ಲ ಅಂದರೆ ನೀವು ಡಾಕ್ಟರ್ ಆಗಿದ್ದು ವೇಸ್ಟು, ಇಂಜಿನಿಯರ್ ಆಗಿದ್ದು ವೇಸ್ಟು, ನೀವು ಲೈಫಲ್ಲಿ ಏನಾಗಿದ್ದು ವೇಸ್ಟು. ಯಾವತ್ತೂ ಅಷ್ಟೇ ಅಪ್ಪ ಅಮ್ಮನ ಫೀಲಿಂಗ್ಸು ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಬೆಸ್ಟು, ಅದೇ ಫೈನಲ್.